ಎಂ ಕಾಲೇಜು ತನ್ನ 75ರ ಸಂಭ್ರಮದಲ್ಲಿದೆ. ಅಮೃತೋತ್ಸವ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಸೇರಿ ಅಮೃತ ಸಂಗಮವೆನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಸಂಕಲ್ಪವನ್ನು ತೊಟ್ಟಿದ್ದೇವೆ. ಇಂದಿನ ಒಂದು ಪತ್ರಿಕಾಗೋಷ್ಠಿ ಮತ್ತು ಆಮಂತ್ರಣ ಪತ್ರಿಕಾ ಬಿಡುಗಡೆಯ ಸಮಾರಂಭಕ್ಕೆ ತಮ್ಮೆಲ್ಲರೂ ಒಂದೇ ಮಾತಿನಲ್ಲಿ ಎದುರಿಗೆ ಸ್ವಾಗತಿಸಿಕೊಂಡು ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಬಯಸ್ತೇನೆ. ಮಣಿಪಾಲದ ಮಹಾಶಿಲ್ಪಿ ಡಾಕ್ಟರ್ ಮಾಧವ್ ಪೈ ಅವರು ಅವರ ಕನಸಿನ ಕೂಸಾಗಿ ಉಡುಪಿ ಜಿಲ್ಲೆಯಲ್ಲಿ ಮೊದಲು ಹುಟ್ಟಿಕೊಂಡಂತ ಉನ್ನತ ಶಿಕ್ಷಣ ಸಂಸ್ಥೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಸ್ಥೆ ಉಡುಪಿ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್. ಈ ಕುರಿತು ನಮ್ಮ ಹಿರಿಯರಾದ ಪ್ರೊಫೆಸರ್ ಎಂ ಎಲ್ ಸಾಗೂರು ಮತ್ತೆ ವಿಸ್ತಾರವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಜವಾಬ್ದಾರಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನನ್ನ ಪಾಲಿಗೆ ಒಲಿದು ಬಂದಿದೆ. ಮೊದಲಿಗೆ ಈ ಪತ್ರಿಕಾಗೋಷ್ಠಿ ಮತ್ತು ನಮ್ಮ ಆಮಂತ್ರಣ ಪತ್ರಿಕಾ ಬಿಡುಗಡೆ ಸಮಾರಂಭದಲ್ಲಿ ಸ್ವಾಗತಿಸಬೇಕಾದ್ದು ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಗೌರವದ ಸ್ಥಾನದಲ್ಲಿರುವ ನಮ್ಮ ಮಾಧ್ಯಮದ ಸ್ನೇಹಿತರನ್ನು. ಯಾಕೆ ಕೇಳಿದ್ರೆ ನಿಮ್ಗೆ ಗೊತ್ತಿದೆ, ಉಡುಪಿ ಎಂ ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಮೊದಲಿಂದ ಇಂದಿನ ತನಕ ಕೂಡ ತಮ್ಮ ಮನೆಯ ಕಾರ್ಯಕ್ರಮ ಅನ್ನೋದರಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಸಹಕರಿಸಿದವರು, ಸಾರ್ವಜನಿಕವಾಗಿ ನಮ್ಮನ್ನು ತೆರೆದುಕೊಳ್ಳಿಕ್ಕೆ ಕಾರಣೀಕರ್ತರಾದವರು ನಮ್ಮ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರು. ತಾವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ತಮ್ಮನ್ನು ವಿದ್ಯಾರ್ಥಿ ಸಂಘದ ಪರವಾಗಿ, ಉಡುಪಿ ಎಂ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿ ಮತ್ತು ಈ ಒಂದು ಪತ್ರಿಕಾ ಅನಾವರಣ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ಇದರ ಕಾರ್ಯದರ್ಶಿಗಳು, ಅದಕ್ಕಿಂತ ಮುಖ್ಯವಾಗಿ ಅವರು ನಮ್ಮ ಈ ಸಂಸ್ಥೆಯ ಹಳ ವಿದ್ಯಾರ್ಥಿಗಳು, ಅವರು ನಮ್ಮವರೇ ಆದಂತ CA BP ವರದರಾಯ್ ಪೈಯೋ ಅವರನ್ನು ಕೂಡ ಸಂಸ್ಥೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿಗಳ ಅಮೃತ ಸಂಗಮ ಇದರ ಒಂದು ಕನಸನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸತತವಾಗಿ ಶ್ರಮಿಸುತ್ತಿರುವವರು ನಮ್ಮ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು. ಈ ಅಮೃತ ಸಂಗಮದ ಕಾರ್ಯಕ್ರಮದ ಪ್ರಧಾನ ಸಂಘಟಕರಾದಂತ ಪ್ರೊಫೆಸರ್ ಎಂ ಎಲ್ ಸಾಮಗ ಇವರನ್ನು ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ತುಂಬು ಮನಸ್ಸಿನಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ 3 ಪ್ರಾಚಾರ್ಯರು, ಅಂದ್ರೆ ಇಲ್ಲಿ ಇವರು ಬಂದಿರುವಂತ ನಮ್ಮ MGM ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಚಿತ್ರಪಾಡಿ ಲಕ್ಷ್ಮೀನಾಥ್ ಕಾರಂತ್ ಹಾಗೂ ಪದವಿ ಪೂರ್ವ ವಿಭಾಗದ ಪ್ರಾಂಶುಪಾಲೆ ಶ್ರೀಮತಿ ಮಾಲತಿ ದೇವಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಕಾಲೇಜಿನ ಪ್ರಾಚಾರ್ಯರು ಸ್ವಲ್ಪ ಬೇರೆ ಅನ್ಯ ಕಾರ್ಯ ನಿಮಿತ್ತ ಬರಲಿಕ್ಕೆ ಸಾಧ್ಯ ಆಗಿಲ್ಲ, ಮೊದಲು ತಿಳಿಸಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಆದಂತ ಡಾಕ್ಟರ್ ಎಂ ವಿಶ್ವನಾಥ್ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರು ಕೂಡ, ಹಾಗೂ ನಮ್ಮ ಸಂಘದ ಕೋಶಾಧಿಕಾರಿಗಳಾದಂತ ಶ್ರೀಮತಿ ದೀಪಾಲಿ ಕಾಮತ್ ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಅಮೃತ ಸಂಗಮ ಕಾರ್ಯಕ್ರಮದ ಹಲವು ಸಮಿತಿಗಳ ಸಂಚಾಲಕರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ನಮ್ಮ ಆರ್ಥಿಕ ವಿಭಾಗದ ಸಂಚಾಲಕರಾಗಿ ಭುಜಂಗೇಶ್ವರ್ ಕಾಮತ್ ಅವರಿದ್ದಾರೆ. ಬಹುಮುಖ್ಯವಾಗಿ ಇಡೀ ಪ್ರಚಾರ ಸಮಿತಿಯ ಒಂದು ಜವಾಬ್ದಾರಿ ಹೊತ್ತವರು ನಮ್ಮ ಸಂಸ್ಥೆಯ ಹಳ ವಿದ್ಯಾರ್ಥಿ ಶ್ರೀಯುತ ರಾಘವೇಂದ್ರ ಕಿಣಿ ಅವರಿದ್ದಾರೆ. ಹಾಗೆಯೇ ಬೇರೆ ಬೇರೆ ಸಮಿತಿಯ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಸಂಘ ಹಾಗೂ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಂದೆ
ಹಿರಿಯರಾದ ವೇದಿಕೆಯಲ್ಲಿ ಇರುವುದನ್ನು ಮಾಡಿಸಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೇನೆ. ಅನಂತರ ಪತ್ರಿಕಾ ಬಿಡುಗಡೆ ಶ್ರೀಯುತ CA PT ವರದರಾಯ್ ಪೈ ಅವರಿಂದ. ನಿವೃತ್ತ ಪ್ರಾಂಶುಪಾಲೆ ಶ್ರೀಮತಿ ಕುಸುಮ ಕಾಮತ್ ನಮ್ಮ ಜೊತೆ ಇದ್ದಾರೆ. ಅದನ್ನು ಮರ್ತು ಬಿಟ್ಟೆ, ಕ್ಷಮಿಸಬೇಕು. ಅವರು ಸಂಸ್ಥೆಯ ಹಳೆ ವಿದ್ಯಾರ್ಥಿ, ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಇವಾಗ ನಮ್ಮ ಪ್ರಧಾನ ಸಂಘಟಕರಾದಂತ ಪ್ರೊಫೆಸರ್ MS ಸಾಮಗಲು ಮೊದಲಿಗೆ ಸಂಕ್ಷಿಪ್ತವಾದ ಒಂದು ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸ್ತಾರೆ. ಇವಾಗ ಪ್ರೊಫೆಸರ್ MS ಸಾಮಗಲ್, ಅನಂತರ ತಾವು ಪ್ರಶ್ನೆಗಳನ್ನು ಕೂಡ ಇದ್ರೆ ಕೇಳಬಹುದು. ಇವಾಗ ಪ್ರೊಫೆಸರ್ MS ಸಾಮಗಲ್. ಪತ್ರಿಕಾ ಮಾಧ್ಯಮದ ಬಂಧುಗಳೇ, ವಿದ್ಯುನ್ಮಾನ ಮಾಧ್ಯಮದ ಆತ್ಮೀಯರೇ, ನಿಮಗೆಲ್ಲ ಇಂದಿನ ಈ ಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು 1949ರಲ್ಲಿ ಆರಂಭಗೊಂಡದ್ದು. ಮಣಿಪಾಲ ಅಕಾಡೆಮಿ ಅವರು ಸ್ಪಾನ್ಸರ್ ಮಾಡಿದಂಥ ವಿದ್ಯಾಸಂಸ್ಥೆ. ಈ ವರ್ಷ ನಮ್ಮ ಈ ಕಾಲೇಜು 75ನೇ ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಅಮೃತ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ 75 ವರ್ಷಗಳಲ್ಲಿ ಈ ಕಾಲೇಜಿನಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಅಮೃತ ಸಂಗಮನವನ್ನು ಮಾಡುವ ಅಂತ ಒಂದು ಯೋಚನೆ ಮಾಡಿ ಅದಕ್ಕೆಲ್ಲ ನಾವೀಗ ಕಾರ್ಯತತ್ಪರರಾಗಿದ್ದೇವೆ. ಡಿಸೆಂಬರ್ 23ನೇ ತಾರೀಕು ಶನಿವಾರ ದಿವಸ ಈ ಕಾಲೇಜಿನ ಆವರಣದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ, ಬೆಳಿಗ್ಗೆ 8:30ಯಿಂದ ಸಂಜೆ ಸುಮಾರು 8:30ವರೆಗೆ ವಿವಿಧ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಕಾಲೇಜಿನಲ್ಲಿ ವಿದ್ಯಾರ್ಥನೆ ಮಾಡಿದಂಥ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಮಾತ್ರವಲ್ಲ, ಆ ಕಳೆದ ದಿನಗಳನ್ನೆಲ್ಲ ಅವರವರ ಅನುಭವಗಳನ್ನು ನೆನಪಿಸಿಕೊಂಡು ಈ ಕಾಲೇಜಿಗೆ ಅಮೃತ ಮಹೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಒಂದು ಹೊಸ ಚೈತನ್ಯ ಕೊಡುವ ದೃಷ್ಟಿಯಲ್ಲಿ ಎಲ್ಲ ಒಟ್ಟಾಗುವುದನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಹೊಸ ಚೈತನ್ಯ ಯಾಕೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರುವ ಹಾಗೆ ಈ ಕಾಲದಲ್ಲಿ ಈ UGC ಅವರು ಪ್ರತಿ 5 ವರ್ಷಕ್ಕೊಮ್ಮೆ NAAC ಸಮಿತಿಯನ್ನು ಕರೆಯಿಸ್ತಾರೆ. ಮತ್ತೆ ನಮ್ಮ ಕಾಲೇಜು ಈ ವರ್ಷ A+ ಅನ್ನು ಕೂಡ ಪಡೆದಿದೆ. ಹಾಗಾಗಿ ಅದೊಂದು ನಾವು ಹೆಮ್ಮೆ ಪಡಬಹುದಾದಂಥ ವಿಷಯ. ಅಂದರೆ ಕಳೆದ 40 ವರ್ಷದಲ್ಲಿ 55 ವರ್ಷದಲ್ಲಿ ಹಂತವಾಗಿ ಬೆಳೆದಂಥ ಈ ಕಾಲೇಜು ಈಗ ಈ ವರ್ಷ A+ ಗ್ರೇಡ್ ಅನ್ನು ಪಡೆಯುವಂತಹದ್ದು ಕಾಲೇಜಿಗೊಂದು ಹೆಮ್ಮೆಯ ವಿಷಯ. ಕಾಲೇಜಿನಲ್ಲಿ ಕಲಿತಂತ ನಮ್ಮ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಂತೋಷದ ವಿಷಯ. ಅದಕ್ಕಿಂತ ಹೆಚ್ಚಾಗಿ ಈ ಕಾಲೇಜನ್ನು ಕಟ್ಟಿ ಬೆಳೆಸುವಲ್ಲಿ ಊರಿನವರು ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಕೃತಜ್ಞತೆಯಿಂದ ಸಂತೋಷದಿಂದ ಕಾಣಬೇಕಾದಂತಹ ಸಂದರ್ಭ. ಹೀಗಾಗಿ ನಾವು ಡಿಸೆಂಬರ್ 23ನೇ ತಾರೀಕಿಗೆ ಎಲ್ಲ ಒಟ್ಟು ಸೇರಿ ಒಂದು ದಿನವನ್ನು ಸಂಭ್ರಮದಿಂದ ಆಚರಿಸೋಣ. ಕಾಲೇಜಿನಲ್ಲಿ ಮತ್ತೆ ನಾವು ಕಳೆದ ದಿನಗಳನ್ನೆಲ್ಲ ಸ್ಮರಿಸಿಕೊಳ್ಳೋಣ ಅಂತ ಯೋಚಿಸಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬೆಳಿಗ್ಗೆ ಆ ಸಂಬಂಧದಲ್ಲಿ ಈಗಾಗಲೇ ಈ ಆಹ್ವಾನ ಪತ್ರಿಕೆಯನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ. ತಾವು ಆಹ್ವಾನ ಪತ್ರಿಕೆಯನ್ನು ನೋಡಿದರೆ ಅದಕ್ಕೆ ಎಲ್ಲ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನು ಕಾರ್ಯಕ್ರಮ ಉಂಟು ತಮ್ಮ ಅವಗಾಹನೆಗೆ ಬಂದೇ ಬರ್ತದೆ. ಆದರೂ ಬೆಳಿಗ್ಗೆ ನಾವು 9 ಗಂಟೆ ಹೊತ್ತಿಗೆ ನಮ್ಮ ಮಾಧವ ರಕ್ಷ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿನ ಮುಂದೆ ಮಾಧವ ಬೈಯವರ ಒಂದು ಸ್ಟ್ಯಾಚ್ಯೂ ಇದೆ. ಅದಕ್ಕೆ ಮಾಲೆಯನ್ನು ಹಾಕಿ ಅವರಿಗೆ ಗೌರವಾರ್ಪಣೆ ಮಾಡಿ ಅಲ್ಲಿಂದ ನಾವು ಆರಂಭಿಸಿ ಆಮೇಲೆ ಫೋಟೋ ಗ್ಯಾಲರಿ ಅನ್ನುವಂಥ ಉದ್ಘಾಟನೆ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದೇವೆ. ಫೋಟೋ ಗ್ಯಾಲರಿ ಅಂತ ಹೇಳಿದ್ರೆ ಕಳೆದ ಈ 45 ವರ್ಷಗಳಲ್ಲಿ ಬೇರೆ ಬೇರೆ ಬ್ಯಾಚಿನವರೆಲ್ಲ ಅವರ ಅಂತಿಮ ವರ್ಷದಲ್ಲಿ ಫೋಟೋವನ್ನು ತೆಗೆದಿರ್ತಾರೆ.
ಹಾಗಾಗಿ ನಮ್ಮ ಬ್ಯಾಚಿನವರ ಫೋಟೋ ಎಲ್ಲಿ ಉಂಟು ಅದನ್ನೆಲ್ಲ ನಾವೀಗ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಅದನ್ನು ಎಕ್ಸಿಬಿಟ್ ಮಾಡುವ ಯೋಚನೆಯಲ್ಲಿದ್ದೇವೆ. ಅದಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗೆ ಫೋಟೋ ಗ್ಯಾಲರಿ ಅದರ ಉದ್ಘಾಟನೆ ಆದ ಬಳಿಕ ನಮ್ಮ ಪ್ರಸಿದ್ಧವಾದಂತಹ ಸಭಾಂಗಣ, ಅದು ಮುದ್ದಣ ಮಂಟಪ. ಮುದ್ದಣ ಮಂಟಪದಲ್ಲಿ 10 ಗಂಟೆಗೆ ಔಪಚಾರಿಕವಾದಂತಹ ಅಮೃತ ಸಂಗಮದ ಒಂದು ಉದ್ಘಾಟನೆ ಮಾಡ್ತೇವೆ. ಉದ್ಘಾಟನೆ ಬಳಿಕ ಪೂರ್ವಾನ್ನ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಅವರವರ ಆಸಕ್ತಿಯ ಕಾಲೇಜಿನಲ್ಲಿರುವ ಏನಾಗಿತ್ತು, ಕೆಲವರಿಗೆ ಕ್ರಿಕೆಟ್ ಆಡಬೇಕಂತ ಪುನಃ ಮನಸ್ಸಾಗಿದೆ, ಕೆಲವರಿಗೆ ನಮ್ಮ ಹಳೆ ಟೀಚರ್ಗಳಿಂದ ಪಾಠ ಕೇಳಬೇಕು ಅಂತ ಮನಸ್ಸಾಗಿದೆ, ಮತ್ತೆ ಕೆಲವರಿಗೆ ಬೇರೆ ಬೇರೆ ಗೇಮ್ಸು, ಮತ್ತೆ ಸ್ವಲ್ಪ ವಯಸ್ಸಾದವರು ಅಲ್ಲಲ್ಲಿ ಕೂತ್ಕೊಂಡು ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕುತ್ತಾ ಸಂತೋಷ ಪಡುವ ಗಳಿಗೆ, ಹೀಗೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡುವುದಕ್ಕಾಗಿ ನಾವು ಪೂರ್ವಾಹ್ನವನ್ನು ಇರಿಸಿಕೊಂಡಿದ್ದೇವೆ. ಮಧ್ಯಾಹ್ನದ ಬಳಿಕ 2:30 ಗಂಟೆ ಹೊತ್ತಿಗೆ ಒಂದು ವಿಶೇಷ ಕಾರ್ಯಕ್ರಮ, ಒಂದು ಚಿಕ್ಕ ಸಭಾ ಕಾರ್ಯಕ್ರಮ. ಆ ಸಭಾ ಕಾರ್ಯಕ್ರಮದಲ್ಲಿ ಈ ಕಾಲೇಜಿನಲ್ಲಿ ಈಗಾಗಲೇ ನಿವೃತ್ತರಾಗಿ ಹೋಗಿರುವಂತಹ ಅಧ್ಯಾಪಕರುಗಳು, ಟೀಚಿಂಗ್ ಸ್ಟಾಫ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್, ಅವರನ್ನೆಲ್ಲ ಕರೆಸಿ ಸಾಂಕೇತಿಕವಾಗಿ ಅವರನ್ನು ಗುರುತಿಸುವುದು, ನಮ್ಮ ಕೃತಜ್ಞತೆಯನ್ನು ಅಂದ್ರೆ ಹಳೆ ವಿದ್ಯಾರ್ಥಿಗಳ ಕೃತಜ್ಞತೆಯನ್ನು ತೋರಿಸುವುದು, ಅಭಿವ್ಯಕ್ತಿಗೊಳಿಸುವುದು ಅಂತ ಯೋಚನೆ ಮಾಡಿ ಅವರನ್ನೆಲ್ಲ ವೇದಿಕೆಯಲ್ಲಿ ಕಳಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವುದು ಅಂತ ನಾವು ಸಂಕಲ್ಪಿಸಿದ್ದೇವೆ. ಅದೇ ಸಮಯದಲ್ಲಿ 1949ರಿಂದ 1970 ಈ ವರ್ಷಗಳ ಅವಧಿಯಲ್ಲಿ ಯಾರೆಲ್ಲ ಇಲ್ಲಿಂದ ಕಲಿತು ಹೋಗಿದ್ದಾರೆ ಅವರನ್ನು ಕೂಡ ವೇದಿಕೆಗೆ ಕರೆಸಿ ಇದೊಂದು ಕಿರು ರೆಕಗ್ನಿಷನ್, ಅವರನ್ನು ಗುರುತಿಸುವ ಒಂದು ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಯೋಚನೆ. 70ಕ್ಕೆ ನಾವು ಕಟ್ ಆಫ್ ಮಾಡಿದ್ದು ಯಾಕಂತ ಹೇಳಿದ್ರೆ ಈಗ ಅವರ ವಯಸ್ಸು ಸುಮಾರು 70 ದಾಟಿರ್ತಾರೆ, ಅವರೆಲ್ಲ ಸಾಕಷ್ಟು ಹಿರಿಯರಾಗಿರ್ತಾರೆ. ಅದರಿಂದ ಇನ್ನು ಉಳಿದವರಿಗೆ ಮತ್ತೆ ಮುಂದಿನ ವರ್ಷಗಳಲ್ಲಿ ಇಂಥ ಕಾರ್ಯಕ್ರಮ ಆಗುವಾಗ ಗೌರವಿಸುವ ಕೆಲಸ ಮಾಡುವುದು. 1949ರಿಂದ 70ರವರೆಗೆ ಈ ಕಾಲೇಜಿನಲ್ಲಿ ಯಾರು ವಿದ್ಯಾರ್ಥಿಗಳಾಗಿದ್ರು ಅವರನ್ನು ಕೂಡ ವೇದಿಕೆ ಕರೆಸಿ ಅವರನ್ನೊಮ್ಮೆ ಗುರುತಿಸುವುದು. ಆ ಬಳಿಕ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಆಸಕ್ತಿ ಪಡುವ ರೀತಿಯಲ್ಲಿ ಮನೋರಂಜನೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಾಕಂದ್ರೆ ಈ ಕಾಲೇಜಿನಲ್ಲಿ ಇಷ್ಟು ವರ್ಷಗಳ ಅವಧಿಯಲ್ಲಿ ಕಲಿತು ಹೋದಂತಹ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಸಾಂಸ್ಕೃತಿಕವಾದಂತಹ ಕ್ಷೇತ್ರದಲ್ಲಿ ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಇದರೆಲ್ಲ ದೊಡ್ಡ ದೊಡ್ಡ ಹೆಸರು ಮಾಡಿದವರಿದ್ದಾರೆ. ಎಲ್ಲರಿಗೂ ಅವಕಾಶ ಅಂತಲ್ಲ, ಸಾಧ್ಯವಿದ್ದಷ್ಟು ಜನರಿಗೆ ಅವಕಾಶವನ್ನು ಕೊಟ್ಟು ಅವರಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಮಾಡಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಅಂದ್ರೆ ಈ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸುವುದಕ್ಕೆ ತುಂಬಾ ಜನ ಉತ್ಸಾಹದಲ್ಲಿದ್ದಾರೆ. ಹಾಗಾಗಿ ಮುದ್ದಣ ಮಂಟಪದಲ್ಲಿ ಬೆಳಿಗ್ಗೆಯಿಂದಲೇ ಅವಕಾಶ ಸಿಕ್ಕಿದವಾಗ ಕಾರ್ಯಕ್ರಮ ಇರಿಸಿಕೊಳ್ಳುವುದು. ಆಮೇಲೆ ಇದೇ ಈ ನೂತನ ರವೀಂದ್ರ ಮಂಟಪದಲ್ಲಿಯೂ ಕೂಡ ಹಾಡುವವರು ಹಾಡುವುದು, ಕುಣಿಯುವವರು ಕುಣಿಯುವುದು, ಮಾತಾಡುವವರು ಮಾತಾಡುವುದು, ಹೀಗೆ ಒಟ್ಟು ಒಂದು ಆನಂದವನ್ನು ಅನುಭವಿಸಬೇಕು ಅಂತ ನಾವು ಹಬ್ಬದ ವಾತಾವರಣವನ್ನು ಅನುಭವಿಸಿ ಈ ಕಾಲೇಜಿನಲ್ಲಿರತಕ್ಕಂಥ ಈ ಸಂಬಂಧವನ್ನು ಮತ್ತೆ ಪುನಃ ಒಂದು ನವೀಕರಣ ಮಾಡುವ ರೀತಿಯಲ್ಲಿ ಮತ್ತೆ ಪುನಃ ಗಟ್ಟಿಗೊಳಿಸುವ ಒಂದು ದಿವಸದ ಈ ಕಾರ್ಯಕ್ರಮ. ಇದು ಈಗಾಗಲೇ ನಾವು ವಾಟ್ಸಪ್ ಮತ್ತೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕಳೆದ 1949ರಿಂದ ಸುಮಾರು ಈ 23 ಈ ಅವಧಿಯಲ್ಲಿ ಕಲಿತು 40,000ಗಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಪಾಸಾಗಿ ಹೋಗಿದ್ದಾರೆ. ಅವರಲ್ಲಿ ಸಾಧ್ಯವಿದ್ದಷ್ಟು ನಾವು ಕಾಂಟ್ಯಾಕ್ಟ್ ಈಗಾಗಲೇ ಮಾಡಿದ್ದೇವೆ. ಕೆಲವರು ವಿದೇಶದಲ್ಲಿದ್ದಾರೆ, ಅವರನ್ನೆಲ್ಲ ಬರಲಿಕ್ಕೆ ಹೇಳಿದ್ದೇವೆ. ಮತ್ತೆ ಕೆಲವರೆಲ್ಲ ಬರುವ ನಿರೀಕ್ಷೆಯಲ್ಲಿ ಇದ್ದಾರೆ. ಸುಮಾರು ಈಗದ ಲೆಕ್ಕಾಚಾರ ದಿವಸವೂ ಕೂಡ ಅಂದ್ರೆ ಜಾಲತಾಣದಲ್ಲಿ ಬಂದಂತಹ ಸುದ್ದಿಯನ್ನು ನೋಡಿ, ನೀನು ಹೋಗ್ತೀಯ ಹಾಗಾದ್ರೆ ನಾನು ಬರ್ತೇನೆ, ನೀನು ಬರ್ತೀಯ ಹಾಗಾದ್ರೆ ನಾನು ಬರ್ತೇನೆ ಅಂತ ಹೇಳಿಕೊಂಡು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಒಂದು ಉತ್ತೇಜನವನ್ನು ಪಡೆದು ಇವತ್ತಿನ ಲೆಕ್ಕಾಚಾರ ನಮ್ಮ ಕಿಣಿಯವರು ಹೇಳ್ತಾರೆ ಸುಮಾರು ಒಂದು 5,000 ಜನ ಬಂದರೂ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಅಂತೂ ಸಾವಿರಾರು ಜನ ಬರುವ ನಿರೀಕ್ಷೆ ನಮಗಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದು ಕಾಲೇಜಿನಲ್ಲಿ ಒಂದು ವಿಶೇಷ ಹಬ್ಬದ ಪರ್ವ. ಯಾಕೆ ಅಂತ ಹೇಳಿದ್ರೆ ಕಾಲೇಜಿಗೂ 75ನೇ ವರ್ಷದ ಹಬ್ಬ. 75ನೇ ವರ್ಷಕ್ಕೊಂದು 75 ಕಾರ್ಯಕ್ರಮನಾದ್ರೂ ಮಾಡಬೇಕು ಅಂತ ಪ್ರಿನ್ಸಿಪಾಲ್ರು ಯೋಚನೆ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಈ ಅಮೃತ ಸಂಗಮ. ತಾವು ಇದಕ್ಕೆ ಸಾಕಷ್ಟು ಪ್ರಚಾರ ಕೊಡಬೇಕು ಅಂತ ಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಾವೇ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಇದ್ದೇವೆ ಈಗ, ಆದರೂ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಕನ್ನಡ ಮತ್ತು ಇಂಗ್ಲಿಷು ಸಾಕಷ್ಟು ಸುದ್ದಿಯನ್ನು ಊರಿನವರಿಗೆಲ್ಲ ಮುಟ್ಟಿಸಿದ್ರೆ ಇನ್ನು ಬರುವವರ ಸಂಖ್ಯೆ ಹೆಚ್ಚಾದೀತು. ಮತ್ತೆ ಎಂ ಕಾಲೇಜಿನಲ್ಲಿ ಅದರ ಪರಂಪರೆ ಅಂತ ಹಿಂದೆ ಕೋಶಿ ಹರದಾಸ ಭಟ್ರು, ಯಾಕಂದ್ರೆ ನಾನು ಇಲ್ಲಿ ವಿದ್ಯಾರ್ಥಿ ಆಗಿರುವಾಗ ಕೋಶಿ ಹರದಾಸ ಭಟ್ರು ಪ್ರಿನ್ಸಿಪಾಲ್ ಆಗಿದ್ದವರು. ಅವರ ಕಾಲದಿಂದ ಎಂ ಕಾಲೇಜಿನಲ್ಲಿ ಬೆಳೆದು ಬಂದ ಒಂದು ಸಂಸ್ಕೃತಿ ಅಂತ ಹೇಳಿದರೆ ಊರಿನೊಂದಿಗೆ ಒಂದಾಗುವಂತ. ಹಾಗಾಗಿ ಇಲ್ಲಿ ಏನು ಕಾರ್ಯಕ್ರಮ ಆದರೂ ಸಾಹಿತ್ಯಿಕ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಲ್ಲೆಲ್ಲವೂ ಕೂಡ
ಪತ್ರಿಕಾ ಮಾಧ್ಯಮದವರು ಬಂದು ಪೂರ್ಣ ಸಹಕಾರ ಕೊಟ್ಟದ್ರಿಂದ ನಾವು ಹಮ್ಮಿಕೊಂಡಂತ ಎಲ್ಲ ಕಾರ್ಯಕ್ರಮವೂ ಅತ್ಯಂತ ಯಶಸ್ವಿಯಾಗಿದೆ. ಅದರಿಂದ ಈ ಬಾರಿಯೂ ಕೂಡ ನೀವು ಈ ಸುದ್ದಿಯನ್ನು ಹೇಗೆ ಎಷ್ಟು ರೋಚಕವಾಗಿ ಜನರಿಗೆ ಮುಡಿಸಿ ಅವರು ಇದರ ಬಗ್ಗೆ ಆಸಕ್ತಿ ತಾಳಿ ಬರುವ ಹಾಗೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಅಂತೂ ಪಬ್ಲಿಸಿಟಿ ಇಲ್ಲದೆ ಈ ಕೆಲಸಗಳು ಚೆನ್ನಾಗಿ ಯಶಸ್ವಿಯಾಗಿ ನಡೆಯುವುದಿಲ್ಲ. ತಾವು ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾನು MGM ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿಯೂ ತುಂಬಾ ವರ್ಷ ಇದ್ದೆ, ಮತ್ತೆ ಈ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿದ್ದವನು. ಅಂತೂ ನಮಗೆಲ್ಲ ಈ ಕಾಲೇಜಿನೊಂದಿಗೆ ಭಾವನಾತ್ಮಕವಾದಂತಹ ಸಂಬಂಧ ಉಂಟು. ಆ ನೆಲೆಯಲ್ಲಿ ನಾವು ಇದನ್ನೀಗ ಆಚರಿಸ್ತಾ ಇರುವಂತಹದ್ದು. ಮತ್ತೆ ಇತರರು ಎಲ್ಲರಿಗೂ ನಮಸ್ಕಾರ. ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಮತ್ತು ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಾನು ನನ್ನ ಜೀವನದ ಶಿಕ್ಷಣ ಪಡೆದುಕೊಂಡದ್ದು MGM ಕಾಲೇಜಿನಲ್ಲಿ ಮತ್ತು ನನ್ನ ಪ್ರೊಫೆಷನ್ನಲ್ಲಿ ನಾನು ಎಲ್ಲಿನಿಂದಲೇ ಸ್ಟಾರ್ಟ್ ಮಾಡಿದವನು. ಆದ್ದರಿಂದ ನನ್ನ ಜೀವನದಲ್ಲಿ ಶ್ರೇಯಸ್ಸನ್ನು ಕಂಡದ್ದಕ್ಕೆ ಒಂದು ಕಾರಣ MGM ಕಾಲೇಜಿನಲ್ಲಿ ನಾನು ಕಲಿತಿದ್ದೆ. ಮತ್ತು MGM ಕಾಲೇಜು ಕೇವಲ ವಿದ್ಯಾ ಕೇಂದ್ರ ಮಾತ್ರವಾಗಿರದೆ ಒಂದು ಸಾಂಸ್ಕೃತಿಕ ಕೇಂದ್ರವೂ ಆಗಿದೆ ಮತ್ತು ಒಂದು ಸಂಶೋಧನಾ ಕೇಂದ್ರವೂ ಆಗಿ ಮಾರ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಕಲಿತ ಸಾಧಾರಣ 45,000 ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಶ್ರೇಯಸ್ಸನ್ನು ಕಂಡುಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರು ಈಗ ಈ ಶಾಲೆಗೆ ಅಥವಾ ಈ ಕಾಲೇಜಿಗೆ, ಅಂದರೆ ಬ್ಯಾಕ್ ಟು ಸ್ಕೂಲ್ ಅಥವಾ ಬ್ಯಾಕ್ ಟು ಕಾಲೇಜ್ ಅಂತ ಹೇಳ್ತೇವೆ, ಬಂದು ಈ ಕಾಲೇಜಿನ ಈಗಿನ ವೈಭವವನ್ನು ನೋಡಿಕೊಂಡು ಸಂತಸ ಪಟ್ಟುಕೊಂಡು ಅವರು ತಮ್ಮ ಹಳೆಯ ನೆನಪುಗಳನ್ನು ಪುನಃ ನೆನಪಿಗೆ ತಂದುಕೊಂಡು ಅಂದರೆ ಕೃತಾರ್ಥರಾಗುವುದು ಒಂದು ಉದ್ದೇಶ. ಆದ್ದರಿಂದ ಈ ಅಮೃತ ಸಂಗಮವನ್ನು ನಾವು 23 ಡಿಸೆಂಬರ್ನಂದು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದು ತಮ್ಮ ತಮ್ಮ ಸಾಧ್ಯವಿದ್ದಷ್ಟು ಅಂದರೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಸಂದರ್ಭವನ್ನು ಒಂದು ಮರೆಯಲಾಗದಂಥ ಸಂದರ್ಭವನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಉದ್ದೇಶ. ಆದ್ದರಿಂದ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಲಿ ಮತ್ತು ಇದಕ್ಕೆ ನೀವು ಸಹಕಾರ ಕೊಡ್ತಾ ಇದ್ದೀರಿ. ಎಲ್ಲ ಪತ್ರಕರ್ತರು, ಎಲ್ಲ TV ಮಾಧ್ಯಮದವರು ಎಲ್ಲರೂ ಇದಕ್ಕೆ ಸಹಯೋಗ ಕೊಟ್ಟು ಈ ಒಂದು ಸಮಾರಂಭವನ್ನು ಚೆಂದಗಾಣಿಸಬೇಕು ಮತ್ತು ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಕೇಳ್ತಾ ನನ್ನ 2 ಮಾತನ್ನು. ಅಂದರೆ ಹಳೆ ವಿದ್ಯಾರ್ಥಿಯ ಸಂಘದ ಬಗ್ಗೆ ಬೆಳ್ಳಿ ಹಬ್ಬ ಅಂದ್ರೆ ಈ MGM ಕಾಲೇಜು ಬೆಳ್ಳಿ ಹಬ್ಬ ಆಚರಿಸಿ 25ನೇ ವರ್ಷದಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಗಿತ್ತು. ಆವಾಗ ನಾನು ಜಸ್ಟ್ ಹೋದವನಂತೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿ ಸಂಘ ನಿರೀಕ್ಷಿಸುವಷ್ಟು ಸಕ್ರಿಯವಾಗಿ ಮುಂದುವರಿಯುವ ಅವಶ್ಯಕತೆಯು ಕಂಡು ಬರಲಿಲ್ಲ. ಆದರೆ 1980ರ ದಶಕದ ನಂತರ ಏನಾಯಿತು ಅಂತ ಹೇಳಿದ್ರೆ ಈ ಹಳೆ ವಿದ್ಯಾರ್ಥಿ ಸಂಘವನ್ನು ಇನ್ನು ಬಲಿಷ್ಠವಾಗಿ ಬೆಳೆಸಬೇಕಾದ ಒಂದು ಅನಿವಾರ್ಯತೆಯೂ ಅಲ್ಲಿ ಬಂತು. ಅಂದ್ರೆ UGC ಅವರು 5 ವರ್ಷಕ್ಕೊಮ್ಮೆ ನ್ಯಾಕ್ ಸಮಿತಿಯನ್ನು ಇಲ್ಲಿ ಕಳಿಸ್ತಾರೆ. ಕಾಲೇಜಿನ ಮಾನದಂಡಗಳನ್ನು ನೋಡಿ ಅವರು ಒಂದು ಗ್ರೇಡ್ ಕೊಡ್ತಾರೆ. ಆ ಗ್ರೇಡ್ನಲ್ಲಿ ಕೊಡುವ ಅವರು ಬಳಸುವ ಮಾನದಂಡದಲ್ಲಿ ಈ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಎಷ್ಟು ಬಲಿಷ್ಠವಾಗಿದೆ ಮತ್ತು ಕಾಲೇಜಿನ ಬೆಳವಣಿಗೆಗೆ ಹಳೆ ವಿದ್ಯಾರ್ಥಿ ಸಂಘದ ಕೊಡುಗೆ ಏನೆನ್ನುವಂಥ ಒಂದು ಮುಖ್ಯ ಪ್ರಶ್ನೆ ಉಂಟಲ್ಲಿ. ಕೊಡುಗೆ ಎನ್ನುವಂಥದ್ದು ಕೇವಲ ಆರ್ಥಿಕ ರೂಪದಲ್ಲಿ ಆಗಬೇಕಾದದ್ದಿಲ್ಲ, ಆರ್ಥಿಕ ಸಹಾಯವಾದಲ್ಲಿ ಸೇರ್ತದೆ. ಅದಕ್ಕಿಂತ ಹೆಚ್ಚಾಗಿ ಕಾಲೇಜಿನಲ್ಲಾಗುವಂತಹ ಚಟುವಟಿಕೆಗಳಿಗೆ ಹಳೆ ವಿದ್ಯಾರ್ಥಿಗಳು ಹೇಗೆ ಸೇರಿಕೊಳ್ತಾರೆ, ಅಲ್ಲಿಯ ಅಕಾಡೆಮಿಕ್ ಬೆಳವಣಿಗೆ ಹಾಗೆ ಹಳೆ ವಿದ್ಯಾರ್ಥಿಗಳು ಹೇಗೆ ಸಹಕಾರ ಕೊಡ್ತಾರೆ, ಇಂಥದ್ದೆಲ್ಲ ಮಾನದಂಡಗಳನ್ನು ಬಳಸಿ ಅದರ ಮೇಲೆ ಕಾಲೇಜಿಗೆ ಒಂದು ಗ್ರೇಡ್ ಅನ್ನು ಅವರು ಕೊಡ್ತಾರೆ. ಹಾಗಾಗಿ ಪುನಃ ಸುಮಾರು 80ರ ದಶಕದಲ್ಲಿ ಎಕ್ಸಾಕ್ಟ್ ಡೇಟ್ ನನಗೆ ನೆನಪಾಗ್ತಾ ಇಲ್ಲ, ಹಳೆ ವಿದ್ಯಾರ್ಥಿ ಸಂಘ ಆರಂಭವಾಯಿತು. ಮೊದಲ ಪ್ರೆಸಿಡೆಂಟ್ ಆಗಿದ್ದವರು ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಯೂ ಆಗಿ ಪ್ರಿನ್ಸಿಪಾಲರು ಆಗಿ ರಿಟೈರ್ ಆದಂತ ಶ್ರೀಶ ಆಚಾರ್ಯರು, ಅವರು ಅಧ್ಯಕ್ಷರಾಗಿದ್ದವರು. ಅವರ ಕಾಲದಿಂದ ಅದು ಮುಂದುವರಿಸಿಕೊಂಡು ಬರ್ತಾ ಇದೆ. ಮತ್ತೆ ವರ್ಷಕ್ಕೊಮ್ಮೆ ನಾವು ಹಳೆ ವಿದ್ಯಾರ್ಥಿ ದಿನ ಅಂತ ನಾವು ಮಾಡ್ತೇವೆ. ಆಸುಪಾಸಿನ ಕೆಲವರೆಲ್ಲ ಬರ್ತಾರೆ, ಅಂದ್ರೆ ಎಲ್ರಿಗೂ ಅವರವರ ಕಾರ್ಯದ ಒತ್ತಡದಿಂದ ಬೇಕಿರೋ ಕೊಡ್ತೇವೆ ಸರ್, ಬರ್ಲಿಕ್ಕೆ ಆಗುದಿಲ್ಲ ಅಂತಾರೆ. ಆದ್ರೂ ಪ್ರತಿ ವರ್ಷವೂ ಕೂಡ ನಾವು ಹಳೆ ವಿದ್ಯಾರ್ಥಿ ದಿನವನ್ನು ಆಚರಿಸ್ತೇವೆ. ಆದ್ರೆ ಈ ವರ್ಷ 75ನೇ ವರ್ಷಕ್ಕೊಂದು ಹೊಸ ಚೈತನ್ಯ ಬಂದದ್ರಿಂದ ಈ ಬೃಹತ್ ಪ್ರಮಾಣದಲ್ಲಿ ಅದನ್ನು ನಾವು ಆಚರಿಸಿದ್ದೇವೆ. ಹೀಗೆ 1970 ಡೇಟ್ ನೆನಪಾಗ್ತಿಲ್ಲ ನನಗೆ ಈಗ ಹಾಗೆ ಹೇಳಿದ ಹಾಗೆ ಅದು ನಿರಂತರವಾಗಿದೆ. ಅದು ಇತ್ತೀಚೆಗೆ ಈಗ ಕಳೆದ ಒಂದು 20-30 ವರ್ಷಗಳಲ್ಲಿ ಪ್ರತಿ ವರ್ಷವೂ ಕೂಡ ಹಳೆ ವಿದ್ಯಾರ್ಥಿ ದಿನ ಅಂತ ಆಗುತ್ತದೆ. ಆದ್ರೆ ಇಷ್ಟು ಸಂಭ್ರಮದಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ನಾನು ಬರ್ತೇನೆ ಎನ್ನುವಂತಹ ರೀತಿಯಾದದ್ದು ಈ ವರ್ಷವೇ ಈ ಅಮೃತ ಸಂಗಮದ ಪರಿಕಲ್ಪನೆಯಲ್ಲಿ.
ಹಾಗೆ ದೀರ್ಘಕಾಲದಿಂದ ನಡೆದುಕೊಂಡು ಬರ್ತಾ ಇದೆ. ಮತ್ತೆ ಹಳೆ ವಿದ್ಯಾರ್ಥಿ ಸಂಘ ಏನು ಮಾಡ್ತಾ ಇದೆ, ಕಾಲೇಜಿಗೆ ಏನು ಕೊಡುಗೆ ಬರ್ತದೆ ಅಂದ್ರೆ ತನ್ನ ಮಿತಿಯಲ್ಲಿ ಇಲ್ಲಿ ಮಿಡ್ ಡೇ ಮೀಲ್ಸ್ ಕ್ಲಬ್ ಅಂತಿದೆ ನಮ್ಮಲ್ಲಿ, ಅನ್ನಪೂರ್ಣ ಕ್ಯಾಂಟೀನ್. ಅಲ್ಲಿ ಕೆಲವು ಮಕ್ಕಳಿಗೆ ಹಳೆ ವಿದ್ಯಾರ್ಥಿ ಸಂಘದವರು ಹಣ ಕೊಡ್ತಾರೆ ಮಧ್ಯಾಹ್ನ ಊಟಕ್ಕಾಗಿ. ಅದು ಅಲ್ಲದೆ ಸುಮಾರು ಒಂದು 7-8 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. ಅಂದ್ರೆ ಆರ್ಥಿಕವಾಗಿ ತುಂಬಾ ಬೆಳೆದು ಬಂದಂತಹ ಸಂಸ್ಥೆ ಅಲ್ಲ ಇದು ಹಳೆ ವಿದ್ಯಾರ್ಥಿ ಸಂಘ. ಮತ್ತೆ ಅದರಲ್ಲಿ ಹಣ ಸಂಗ್ರಹ ಮಾಡಿ ಇಡುವ ಯೋಚನೆಯೂ ಮಾಡಲಿಲ್ಲ. ಯಾಕಂದ್ರೆ ಒಮ್ಮೆ ಹಣ ಸಂಗ್ರಹ ಮಾಡಿ ಇಟ್ಟರೆ ಮತ್ತೆ ಏನು ಮಾಡುದು, ಹೇಗೆ ಖರ್ಚು ಮಾಡುದು ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಈಗಲ್ಲ ಹಾಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೂಡ ನಮ್ಮ ಕಾಲೇಜಿನಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹಳೆ ವಿದ್ಯಾರ್ಥಿ ಸಂಘ ಈ ಅಮೃತ ಸಂಗಮನದ ನೆವನದಲ್ಲಿಯೂ ಕಾಲೇಜಿನ ಮುಂದಿನ ಬೆಳವಣಿಗೆಗೆ ಸಹಕಾರ ಕೊಡಬೇಕೆನ್ನುವುದು ಈ ಹಳೆ ವಿದ್ಯಾರ್ಥಿ ಸಂಘದ ನಿರೀಕ್ಷೆ. ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿದರೆ ನಮ್ಮ ಕಾಲೇಜು 1949ರಲ್ಲಿ ಆರಂಭವಾಗಿತ್ತು. ಕೇವಲ 90ರಲ್ಲಿ ಆರಂಭವಾದ ಕಾಲೇಜು ಇದೀಗ 3000 ನಮ್ಮ ಕಾಲೇಜು ಕ್ಯಾಂಪಸ್ಸಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕೇವಲ MGM ಪದವಿ ಕಾಲೇಜು ಮಾತ್ರವಲ್ಲ, ಪದವಿ ಪೂರ್ವ ಕಾಲೇಜು ಮತ್ತು MGM ಸಂಧ್ಯಾ ಕಾಲೇಜು 3 ಕಾಲೇಜು ನಮ್ಮ ಕ್ಯಾಂಪಸ್ಸಲ್ಲಿದೆ. ನಮ್ಮೆಲ್ಲ ಶೈಕ್ಷಣಿಕ ಕಾರ್ಯಕ್ರಮ ನೆರವಾಗುವಾಗ ನಮ್ಮಲ್ಲಿ RS ಸೆಂಟರ್ ಅಂತ ಕೂಡ ಇದೆ. ನಾವು 70ರ ಸಂಭ್ರಮವನ್ನು ಈಗಾಗಲೇ ನಾವು ಈ ಶೈಕ್ಷಣಿಕ ವರ್ಷವನ್ನು ಆರಂಭ ಮಾಡಿದ್ದೇವೆ. ನಾನು ಹೇಳಿದಾಗ 75 ಕಾರ್ಯಕ್ರಮ ಕಾಲೇಜಲ್ಲಿ ನಡೀಬೇಕು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ದೊಡ್ಡ ಕಾರ್ಯಕ್ರಮವನ್ನು ನಾವೊಂದು ಈ ಒಂದು ಅಮೃತ ಮಹೋತ್ಸವ ನೆನಪಿಗಾಗಿ ನಾವೊಂದು ಮೋಹನ್ದಾಸ್ ಬಾಯಿ ಪ್ಲಾಟಿನಂ ಜೂಬ್ಲಿ ಬ್ಲಾಕ್ ಅಂತ ಮಾಡ್ತಾ ಇದ್ದಾರೆ. ಅದು ಮುಗಿಯುವ ಹೊತ್ತಿಗೆ ನಾವು ಒಂದು ದೊಡ್ಡ ಸಮಾರಂಭವನ್ನು ಬಹುಶಃ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ನಾವು ಮಾಡ್ತೇವೆ. ಈಗ ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮ ಕಾಲೇಜಲ್ಲಿ ಸೆಮಿನಾರ್ ಅನ್ನುವಂಥದ್ದು, ವಿದ್ಯಾರ್ಥಿಗಳ ಇಂಡಿವಿಜುವಲ್ ಕಾಂಪಿಟೇಷನ್ ಅನ್ನುವಂಥದ್ದು ಈಗ ನಡೀತಾ ಇದೆ. ದೊಡ್ಡ ಕಾರ್ಯಕ್ರಮ ಒಂದು ಈ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಕಾಲೇಜಲ್ಲಿ ನಡೆದಿದೆ. ಅದು ಬಹಳ ವಿಷಯ ಅಂತ ಹೇಳಿದ್ರೆ ಈ ಬಾರಿ 70ರ ಸಂಭ್ರಮದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ ದೊಡ್ಡ ಹಳೆ ವಿದ್ಯಾರ್ಥಿ ಸಂಘವನ್ನ ಮಾಡ್ತಾ ಇದ್ದಾರೆ. ಕಾಲೇಜಿನ ಸ್ಟೇಕ್ ಹೋಲ್ಡರ್ಗಳಲ್ಲಿ ಪ್ರಮುಖವಾದವರು ಹಳೆ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿಗಳು ನಾವು ಹಿಂದೆ ಏನು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅದರಿಂದ ತಮ್ಮ ಜೀವನಕ್ಕೆ ಹೇಗೆ ಸಹಾಯವಾಯಿತು, ಈಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನ ನಮಗೆ ಆಗಾಗ ಮಾರ್ಗದರ್ಶನ ಕೊಡ್ತಾರೆ. ಈ ಹಳೆ ವಿದ್ಯಾರ್ಥಿ ಸಂಘದಿಂದ ಇನ್ನಷ್ಟು ನಮಗೆ ಮಾಹಿತಿ ಬಂದರೆ ಮುಂದಿನ ದಿನಗಳ ನಾವು ಕಾಲೇಜಿನಲ್ಲಿ ಈಗ ನಾವೇನು ನ್ಯಾಕಿನಲ್ಲಿ A+ ಗ್ರೇಡ್ ಪಡೆದಿದ್ದೇವೆ, ಮುಂದೆ A++ ಗ್ರೇಡ್ ಪಡೆಯುವಾಗುತ್ತೆ. ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಕಾಲೇಜ್ ಅನ್ನುವಂಥ ಇಷ್ಟು ಸ್ಟ್ರೆಂತ್ ಇರುವಂಥ ಕಾಲೇಜ್ ಅಂತ ಯಾವುದೂ ಕೂಡ ಇಲ್ಲ. ಹಳೆ ವಿದ್ಯಾರ್ಥಿಗಳು ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಅವರು ಬಂದರೆ ಕಾಲೇಜಿನಲ್ಲಿ ಕಲಿಯುವಂಥ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮೂಲಕ, ಮಧ್ಯಾಹ್ನದ ಊಟದ ಮೂಲಕ ಅಥವಾ ಯೂನಿಫಾರ್ಮ್ ಅಲ್ಲಿ ಕೊಡೋದ್ರ ಮೂಲಕ, ಪುಸ್ತಕ ಕೊಡೋದ್ರ ನೆರವಾಗ್ಬೋದು, ಕಾಲೇಜಿಗೆ ತುಂಬಾ ಸಹಾಯ ಆಗುತ್ತೆ ಅಂತ. ಈ ಹಳೆ ವಿದ್ಯಾರ್ಥಿ ಸಂಘ ಏನು ಹಮ್ಮಿಕೊಂಡಿದೆ 23 ಇದೇ ಡಿಸೆಂಬರ್ 23 ಅಮೃತ ಸಂಗಮ ಕಾರ್ಯಕ್ರಮಕ್ಕೆ ನಾವೆಲ್ಲ ಹಳೆ ವಿದ್ಯಾರ್ಥಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಪತ್ರಿಕೆಗಳು ಇನ್ನಷ್ಟು ಇದನ್ನ ಅಂದ್ರೆ ಪ್ರಚಾರವನ್ನ ಮಾಡಿ ಕಾಲೇಜಿಗೆ ಹಳೆ ವಿದ್ಯಾರ್ಥಿ ಬರುವಂತ ಆಗಬೇಕು ಅಂತ ನಾನು ಆಶಿಸ್ತೀನಿ. ದೊಡ್ಡ ಮಹತ್ತರವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಕಾಲೇಜಿನಲ್ಲಿ ಮುದ್ರಣ ಮಂಟಪ ಅನ್ನುವಂಥದ್ದಿದೆ. ಉಡುಪಿ ಎಲ್ಲರಿಗೂ ಉಡುಪಿ ಎಲ್ಲ ಬಹುತೇಕ ದೊಡ್ಡ ಕಾರ್ಯಕ್ರಮಗಳು ಅನ್ನೋದು ಮುದ್ರಣ ಮಂಟಪದಲ್ಲಿ ಆಗುತ್ತೆ. ನಮ್ಮ ಈಗಿನ ಅಧ್ಯಕ್ಷ ಸತೀಶ್ ಪೈ ಅವರ ಒಂದು ಮಾರ್ಗದರ್ಶನದಂತೆ ಮುದ್ರಣ ಮಂಟಪಕ್ಕೆ ನಾವು ಈಗ ರೂಫ್ ಅನ್ನು ಮಾಡ್ತಾ ಇದ್ದೇವೆ. ಬಹಳ ನವೀಕೃತವಾಗಿ ಅದೀಗ ಆಗ್ತಾ ಇದೆ. ನಾನು ಹಳೆ ವಿದ್ಯಾರ್ಥಿಗಳ ಮಹಾಸಂಘ ಕಾರ್ಯಕ್ರಮ ಅಲ್ಲೇ ಆಗುವಂತಹದ್ದು 1700 ಜನ ಕೂತ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಇರುವಂತಹದ್ದು ಅದು ಆಡಿಟೋರಿಯಂ ಆಗಿದೆ. ನವೀಕೃತವಾದ ಮುದ್ರಣ ಮಂಟಪ ಅದು ಈ ಒಂದು 70ರ ಸಂಭ್ರಮಕ್ಕಾಗಿ ನಾವು ಸೌಲಭ್ಯ ಮಾಡ್ತಾ ಇರುವಂತಹ ಒಂದು ಆಡಿಟೋರಿಯಂ ಅಂತ ಹೇಳಿ ಹಾಕಿದ್ದೇವೆ. ಆನಂದ್ ಡಾಕ್ಟರ್ ಆನಂದ್ ಹೇಳ್ಬೇಕು ಅವರೇ ಇದ್ದಾರೆ. ಹಾಗೆ ಸುಪ್ರೀಂ ಕೋರ್ಟಿನ ಹಿರಿಯ ಇದು ನಾನು ವಕೀಲರಾದ ಶ್ರೀಯುತ ಸಂಜಯ್ ಹೆಗಡೆ ಅವರು ನಮ್ಮದು ಸೀನಿಯರ್ ಆಗಿದ್ದಾರೆ ಇಲ್ಲಿ. ಸೊ ಅವರು ಬರ್ತಿದ್ದಾರೆ. ಅದೇ ಥರ ಶ್ರೀ ರಾಜೇಶ್ ಪ್ರಸಾದ್ ಅವರಿಗೆ ಅವರು ಜಮ್ಮು ಕಾಶ್ಮೀರದ ಗೌರ್ಮೆಂಟ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದ ಬಂಧುಗಳು, ಎಲೆಕ್ಟ್ರಾನಿಕ್ ಮಾಧ್ಯಮದ ಬಂಧುಗಳು ಎಲ್ಲ ಬಂದಿದ್ದೀರಿ. ನಮಗೆಲ್ಲರಿಗೂ ಕಾಲೇಜಿನ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ಥರ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ CA ವರದರಾಜ್ ಪೈ, ನಮ್ಮೆಲ್ ಸಾಮಗ ಸರ್, ಸುರೇಂದ್ರನಾಥ್ ಶೆಟ್ಟಿ ಸರ್ ಮತ್ತು ನಮ್ಮ ಕಾರಂತ್ ಸರ್, ಮಾಂತಿ ಮೇಡಮ್, ದೀಪಾಲಿ ಮೇಡಮ್ ಇವರೆಲ್ಲರಿಗೂ ಸಹ ನಾನು
ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ತರ ನಮ್ಮ ವಿವಿಧ ಈ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ವಿವಿಧ ಕಮಿಟಿಗಳನ್ನು ರಚಿಸಿದ್ದೇವೆ. ಆ ಕಮಿಟಿಗಳ ಸಂಯೋಜಕರಿದ್ದಾರೆ. ಅದೇ ತರ ಈ ಕಮಿಟಿಯಲ್ಲಿ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದ ಎಲ್ಲ ಸದಸ್ಯರು ಇದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಧನ್ಯವಾದವನ್ನ ಸಮರ್ಪಣೆ ಮಾಡ್ತೇನೆ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ ಬರುವವರಿಗೆ ವ್ಯವಸ್ಥೆ ಮಾಧ್ಯಮ ಬಂಧುಗಳಿಗೆ ಮಾಧ್ಯಮ ಬಂಧುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆ ದಿನ ಇದೆ. ಕಾಲೇಜ್ ಹತ್ತಿರದಲ್ಲೇ ಮಾಡಿದ್ದೇವೆ, ಕಾಲೇಜಿನ ಒಳಗೆ ಮಾಡ್ತೇವೆ. ಉಳಿದವರಿಗೆಲ್ಲ ನಾವು ಸುಮಾರು ಕಡೆ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ನಾವು ಡೀಟೇಲ್ ಆಗಿ ಮತ್ತೆ ಹೇಳಿದ್ದೇವೆ. ಒಂದು MGM ಕಾಲೇಜ್ ಗ್ರೌಂಡ್ ಇದೆ ಮತ್ತು ಬೇರೆ ಒಂದು 2 ಕಡೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.